ಓಂ ಗಣೇಶ ರಾಯರಿದ್ದಾರೆ. ಈ 2026ನೇ ವರ್ಷ ಬಂದು ಯಾರಿಗೆ ಬಂದು ಮಗು ಆಗುತ್ತೆ. ಸೊ ಎಸ್ಪೆಷಲಿ ಈ ವಿಡಿಯೋ ಬಂದು ಲೇಡೀಸ್ಗೆ. ಲೇಡೀಸ್ ಇರ್ತಾನೆ ಈ ವಿಡಿಯೋ ನೋಡೋದು. ಯಾಕಂದ್ರೆ ನೀವು ಪ್ರೆಗ್ನೆನ್ಸ್ ಆಗಿರ್ತೀರಾ. ಸೊ ಮಗುಗೋಸ್ಕರ ತುಂಬಾ ಒದ್ದಾಡೋದು ಬಂದು ತಾಯಿ, ಹೆಂಗಸರು, ಲೇಡೀಸ್, ಫೀಮೇಲ್ ನೀವೇ. ಸೊ ನಿಮಗೋಸ್ಕರ ಹೇಳ್ತಾ ಇದೀನಿ. ಅಂಡ್ ಹೆಂಗಿದ್ರು ಈ ವಿಡಿಯೋ ನಿಮ್ಮ ಹಸ್ಬೆಂಡ್ಗೆ ಕಂಪಲ್ಸರಿ ನೀವು ನೋಡಿಸ್ತೀರಾ. ಈ ವರ್ಷ ಗೋಚರ ಪ್ರಕಾರ ಯಾವ ರಾಶಿಗೆ ಮಗು ಆಗುತ್ತೆ ಅಂತ ಹೇಳ್ತೀನಿ. ಅಂಡ್ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಗೋಚರ ಫಲ 20% ಮಾತ್ರ ತಕೊಳ್ಳಿ. ಯಾಕಂದ್ರೆ ನಾನೇ ಅಲ್ಲ, ನಂತರ ಎಷ್ಟೇ ಜ್ಯೋತಿಷ್ಯರು ಹೇಳಿದೆನು, ಗೋಚರ ಫಲ 20%, ದಶಾಭುಕ್ತಿ 80%. ದಶಾಭುಕ್ತಿ ಏನಂದ್ರೆ ನಿಮ್ಗೊಂದು ಜಾತಕ ಅಂತ ಇರುತ್ತೆ. ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಟೈಮು, ನೀವು ಹುಟ್ಟಿರೋ ಪ್ಲೇಸ್ ಯಾವ ಡಿಸ್ಟಿಕ್ ಅಂತ ನನಗೆ ಕಲಿಸ್ಕೊಟ್ಟೆ. ನಿಮ್ ಜಾತಕ ಇರುತ್ತೆ. ನಿಮ್ ಜಾತಕ ಪ್ರಕಾರ 5ನೇ ಮನೆ ಮಗು ಕೊಡುತ್ತೆ. 5ನೇ ಮನೆ ಕಸ್ಬಲ್ ಲಿಂಕ್ ನೋಡ್ಬೇಕು. ನಿಮಗೆ ಗಂಡ್ ಮಗು ಆಗುತ್ತಾ, ಹೆಣ್ಮಗು ಆಗುತ್ತಾ, ಮತ್ತೆ ನಾರ್ಮಲ್ ಡೆಲಿವರಿ ಆಗುತ್ತಾ, IVF ಟ್ರೀಟ್ಮೆಂಟ್ ತಕೊಬೇಕಾ, ಇಲ್ಲ ಮಗು ಬಂದು ಅಡಾಪ್ಟ್ ಮಾಡ್ಕೊಬೇಕಾ, ಇವೆಲ್ಲ ಕಲಿಸ್ತಾ ಹೋಗುತ್ತೆ. ಮತ್ತೆ ಯಾವ ಟೈಮಲ್ಲಿ ಆಗುತ್ತೆ, ಅವ್ರಿಗೆ ಏನ್ ಪರಿಹಾರ ಮಾಡ್ಬೇಕಂತೆಲ್ಲ ಡೀಟೇಲ್ ಆಗಿ ಕಲಿಸ್ತಾ ಹೋಗ್ತೀನಿ. ಸೊ ಎಸ್ಪೆಷಲಿ ಲೇಡೀಸ್ ಕೇಳ್ತಾ ಇದೀನಿ, ಈ ವರ್ಷ ಗೋಚರ ಪ್ರಕಾರ ಯಾವ ರಾಶಿಗೆ ಮಗು ಆಗುತ್ತೆ ಅಂತ ಹೇಳ್ತೀನಿ. ಬಟ್ ನಿಮ್ ಜಾತಕ ಅಂತ ಕಂಪಲ್ಸರಿ ನೀವು ಚೆಕ್ ಮಾಡಿಸ್ಕೊಬೇಕು. ಸೊ ನಿಮ್ಮ ಜಾತಕ ಮೇಲೆ ಇವಾಗ ಈ 2020 ಯಾವ ದಶಾಭುಕ್ತಿ ನಡೀತಿದೆ, ಆ ದಶಾಭುಕ್ತಿ ಪ್ರಕಾರ ಯಾವ ಗ್ರಹ ಸಪೋರ್ಟ್ ಮಾಡ್ತಿದೆ ಅಂತ ನೀವು ನನಗೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿದೆ. ನಿಮ್ ಜಾತಕ ಪ್ರಕಾರ ಯಾವಾಗ ಮಗು ಆಗುತ್ತೆ, ಅದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಅಂತ ತಿಳಿಸ್ತಾ ಹೋಗ್ತೀನಿ. ಸರಿ, ಓಕೆ, ಶುರು ಮಾಡೋಣ. ಈ ವರ್ಷ 5 ರಾಶಿಗೆ ಈಸಿಯಾಗಿ ಮಗು ಆಗೋ ಪಾಸಿಬಿಲಿಟಿ ಇದೆ. ಒಂದು 3 ರಾಶಿಗೆ ತುಂಬಾ ಕಷ್ಟ ಇದೆ, ಅದು ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಏನು ಪ್ರಾಬ್ಲಮ್ ಇಲ್ದಿರಾ ನಾರ್ಮಲ್ ಆಗಿ ಆರಾಮಾಗಿ ಬೇಬಿ ಆಗೋ ಪಾಸಿಬಿಲಿಟಿ ಗೋಚರ ಪ್ರಕಾರ ಮಾತ್ರ ತಕೊಳ್ಳಿ. ಯಾಕಂದ್ರೆ ನಿಮ್ಮ ಜಾತಕ ನೋಡಿಲ್ಲ ನಾನು, ದಶಾಭುಕ್ತಿ ಅದೇ ಮೇನ್. ಗೋಚರ ಪ್ರಕಾರ ಇವಾಗ ಹೇಳ್ತಾ ಹೋಗ್ತೀನಿ. ಮೇಷರಾಶಿಯವರಿಗೆ ಈ ವರ್ಷ ಮಗು ಆಗುತ್ತೆ. ನನಗೆ ಇಷ್ಟವಾಗಿದ್ದು ಮಿಥುನ ರಾಶಿಯವರಿಗೆ ಮಗು ಆಗುತ್ತೆ. ಮೇಷರಾಶಿಗೆ ಮಗು ಆಗುತ್ತೆ. ಮಿಥುನ ರಾಶಿಯವರಿಗೆ ಈ ವರ್ಷ ಮಗು ಆಗುತ್ತೆ. ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಈ ವರ್ಷ ಮಗು ಆಗುತ್ತೆ. ತುಲಾ ರಾಶಿ, ತುಲಾ ರಾಶಿಯವರಿಗೆ ಈ ವರ್ಷ ಮದುವೆ ಆಗುತ್ತೆ, ಸಾರಿ ಮಗು ಆಗುತ್ತೆ. ಲಾಸ್ಟ್ ಅಂಡ್ ಫೈನಲಿ ವೃಷಭ ರಾಶಿ, ವೃಷಭ ರಾಶಿಯವರಿಗೆ ಈ ವರ್ಷ ಮಗು ಆಗುತ್ತೆ. ಟೋಟಲ್ 5 ರಾಶಿಯವರಿಗೆ ಈ ವರ್ಷ ಮಗು ಆಗುತ್ತೆ. ಮೇಷರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಷಭ ರಾಶಿ, ಈ 5 ರಾಶಿಗೆ ಗೋಚರ ಪ್ರಕಾರ ನಿಮಗೆ ಈ ವರ್ಷ ಮಗು ಆಗುತ್ತೆ, ಬೇಬಿ ಕನ್ಫರ್ಮ್ ಆಗುತ್ತೆ. ಸೊ ಖಂಡಿತ ನಿಮಗೆ ಎಲ್ಲ ಗಂಡ್ ಮಗು ನೀವು ಇಷ್ಟಪಡೋ ತರ ಗಂಡ್ ಮಗು ಹೆಣ್ಮಗು ಆಗ್ಲಿ ಅಂತ ಓಂ ಗಣೇಶ ರಾಯರು ಆಶೀರ್ವಾದದಿಂದ ಹೇಳ್ತೀನಿ. ಈ ವರ್ಷ ಖಂಡಿತ ನಿಮಗೆ 5 ರಾಶಿಯವರಿಗೆ ಮಗು ಆಗಲಿ, ಎಲ್ಲಾ ರಾಶಿಗೂ ಮಗು ಆಗ್ಲಿ. ಎಸ್ಪೆಷಲಿ ಗೋಚರ ಪ್ರಕಾರ ಈ 5 ರಾಶಿಗೆ ಮಗು ಆಗುತ್ತೆ. ಬೇರೆ ರಾಶಿಯವರಿಗೆ ಮಗು ಆಗಲ್ವಾ ಅಂದ್ರೆ ಆಗುತ್ತೆ, ಅದ್ರಾಗ ನಿಮ್ ಜಾತಕ ಅಂತ ಇರುತ್ತೆ, ಅದ್ರ ಡಿಸೈಡ್ ಮಾಡ್ಬೇಕು. ಇವಾಗ ಒಂದು 3 ರಾಶಿ ಹೇಳ್ತೀನಿ. ಈ 3 ರಾಶಿಯವರು ಸ್ವಲ್ಪ ಒಂದ್ಸಲ ಪ್ರಯತ್ನ ಪಡೋದಕ್ಕಿಂತ 2 ಟೈಮು 3 ಟೈಮು ತುಂಬಾ ನೀವು ಪ್ರಯತ್ನ ಪಟ್ರೆ ಈ 3 ರಾಶಿಗೆ ಆಗುತ್ತೆ. ಅದು ಯಾವ ರಾಶಿ ಅಂದ್ರೆ ಧನುಸು ರಾಶಿ, ಕಟಕ ರಾಶಿ, ಸಿಂಹ ರಾಶಿ. ಸೊ ಧನುಸು ರಾಶಿಯವರು, ಕಟಕ ರಾಶಿಯವರು, ಸಿಂಹ ರಾಶಿಯವರು ನೀವು ತುಂಬಾ ಸಲ ಪ್ರಯತ್ನ ಪಡ್ಬೇಕು. ತುಂಬಾ ಸಲ ಪ್ರಯತ್ನ ಪಟ್ರೆ ಖಂಡಿತ ನಿಮಗೆ ಈ ವರ್ಷ ಮಗು ಆಗುತ್ತೆ. ಮಗು ಆಗೋದ್ರಕ್ಕೆ ಕಾರಕ ಬಂದು ಗುರುಗ್ರಹ. ಗುರುಗ್ರಹನ ಆರಾಧನೆ ಮಾಡ್ಬೇಕು. ಗುರು ಇಂಡಿಕೇಟ್ ಮಾಡೋದು ಸಾಯಿಬಾಬಾ, ರಾಯರು, ರಾಘವೇಂದ್ರ ಸ್ವಾಮಿ. ಮತ್ತೆ ಮಗು ಆಗೋದಕ್ಕೋಸ್ಕರ ಸ್ವಿಚ್ ವರ್ಡ್ ಅಂತ ಇರುತ್ತೆ. ನನ್ನ ಹತ್ರ ಸ್ವಿಚ್ ವರ್ಡ್ ಸಿಗುತ್ತೆ, ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ಫ್ರೀಯಾಗಿ ಸ್ವಿಚ್ ವರ್ಡ್ ಕಳ್ಸ್ಕೊಡ್ತೀನಿ. ಆ ಸ್ವಿಚ್ ವರ್ಡ್ ನಿಮ್ಮ ಎಡಗೈ ಮೇಲೆ ಬ್ಲೂಯಿಂಗ್ ಪೆನ್ ಅಲ್ಲಿ ದಿನಕ್ಕೆ ಒಂದ್ಸರಿ ಬರ್ಕೊಂಡು ಅದನ್ನ ಅನ್ಲಿಮಿಟೆಡ್ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅನ್ಲಿಮಿಟೆಡ್ ಹೇಳ್ತಾ ಇದ್ದೆ. ಖಂಡಿತ ನಿಮಗೆ ಮಗು ಆಗೋ ಪಾಸಿಬಿಲಿಟಿ ಇದೆ. ನಿಮ್ಗೆ ಸ್ವಿಚ್ ವರ್ಡ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಳಿಸೋ ನಂಬರ್ಗೆ ಫೋನ್ ಮಾಡಿ ಒಂದು ಮೆಸೇಜ್, ಹಾಯ್ ಅಂಡ್ ಮೆಸೇಜ್ ಕಳಿಸಿ. ಖಂಡಿತ ನಿಮಗೆ ಸ್ವಿಚ್ ವರ್ಡ್ ಫ್ರೀಯಾಗಿ ಕಳ್ಸ್ಕೊಡ್ತೀನಿ. ಮತ್ತೆ ನಿಮ್ ಜಾತಕ ಪ್ರಕಾರ ಯಾವಾಗ ಮಗು ಆಗುತ್ತೆ, ಏನ್ ರೆಮಿಡೀಸ್ ಮಾಡ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಳ್ಕೊಳ್ಳಿ. ಅದಾಗೆ ಭವಿಷ್ಯ ಹೇಳೋದಕ್ಕೆ ಕಂಪಲ್ಸರಿ ಫೀಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಜ್ಯೋತಿಷ್ಯ ಬಂದು ಫ್ರೀಯಾಗಿ ಹೇಳ್ಬಾರ್ದು, ಅದಕ್ಕಂತ ಒಂದು ದಕ್ಷಿಣ, ಒಂದು ಫೀಸ್ ಇರುತ್ತೆ. ಅದ್ ಫೀಸ್ ಕೊಟ್ಬಿಟ್ಟು ನಿಮ್ಗೆ ಯಾವಾಗ ಮಗು ಆಗುತ್ತೆ, ನಿಮ್ ಭವಿಷ್ಯ ಹೇಗಿರುತ್ತೆ
ಮತ್ತೆ ನಿಮ್ಮ ಗಂಡ ಹೆಂಡತಿ ಜೀವನ ಹೇಗಿರುತ್ತೆ ಅಂತ ತಿಳ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಮಿಸ್ ಮಾಡ್ದಿರಾ GP ಗ್ರೂಪ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.